ಮಲ್ಲಿಕಾರ್ಜುನ್ ಅಂತ ಅಲ್ಲಿ ಟ್ರಾಫಿಕ್ ಆಗಿತ್ತು, ತುಂಬಾ ಜನ ಜಗಳ ಆಗಿತ್ತಲ್ಲ, ಟ್ರಾಫಿಕ್ ಆಗಿತ್ತು. ನಾನು ಕಾರ್ ಪಾಸ್ ಮಾಡಕಂತ ಹೋದೆ, ಎಲ್ಲರಿಗೂ ತುಂಬಾ ಟ್ರಾಫಿಕ್ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಟ್ರಾಫಿಕ್ ಮಾಡಕ್ ಹೋದೆ. ಅವ್ರು ಜಗದೀಶ್ ಬಂದ್ರು, ನಿನ್ನ ತಳ್ಳಿದ್ರು ನನಗೆ. ಸರ್ ಹಂಗೆಲ್ಲ ಮಾಡ್ಬೇಡಿ, ಇವರೇ ಜಗದೀಶ್ ಅವರು. ಸರ್ ಹಂಗೆಲ್ಲ ಮಾಡ್ಬಾರ್ದು ಸರ್, ಇಲ್ಲಿ ಸರ್ ನಾನು ಕೇಳ್ಕೊಂಡೆ, ಸರ್ ಕೇಳ್ಕೊಂಡೆ, ಅದ್ರ ದೂರಾಗಿ ತಳ್ಬಿಟ್ರು ಆ ಕಡೆ. ನಾನು ಹೋದೆ, ತಿರ್ಗಾ ಬಂದು ಆಮೇಲೆ ಅಣ್ಣಮ್ಮ ವರ್ಷ ಕೂಡ್ಸಾರೆ ನಮ್ಮ ಅಣ್ಣವರು. ಏನಂದ್ರು, BBMP ಪರ್ಮಿಷನ್ ಆಯ್ತಾ ಮಾಡಿದ ರೋಡ್ಗಳು ಇಂತೆಲ್ಲ ಮಾತಾಡಿದ್. ಏನಕ್ಕೆ ಸರ್ ಇದೆಲ್ಲ ಮಾತಾಡೋದು? ನನ್ನ ಪ್ರಕಾರ ವರ್ಷ ಕೂಡಿಸಿ ನಿಮ್ಗೆ ಗೊತ್ತಿರೋದಲ್ಲ, ಲೊಟ್ಟೆ ಆಡ್ಕೊಂಡು ಏನು ಸರ್ ಓಡಾಡೋದು? ಚಿಕ್ಕ ಮಗ ಫೈರ್ ಮಾಡಿದ್ರು, ಅಕಸ್ಮಾತ್ ತಪ್ಪಾಗಿ ಯಾರ್ಗಡೆ ಬಿದ್ದಿದ್ರೆ ನನ್ನ ಪ್ರಕಾರ ನನಗೆ ಬಿದ್ದಿರೋದು, ಯಾರು ಅಣ್ಣಂಗೆ ಬಿದ್ದಿರೋದು. ಅಕಸ್ಮಾತ್ ಫೈರ್ ಆಯ್ತು, ಬಿದ್ಬಿಟ್ಟಿದೇನು ಸರ್ ಮಾಡೋದು? ಸರ್ ಒಂದು ಇವತ್ತಿಗೆ ಒಂದು 6-7 ವರ್ಷ ಆಯ್ತು ನನ್ನ ಪ್ರಕಾರ. ಸರ್ ಅದು ನನ್ನ ಪ್ರಕಾರ ನಂಗೆ ಗೊತ್ತಿಲ್ಲ. ವರ್ಷ ನಾನು ಬರ್ತೀನಿ, ನಾನು ಹಳ್ಳಿ ಹುಡುಗ ಬಂದಿರೋದು. ವರ್ಷ ಬರ್ತೀನಿ ಅಣ್ಣ ಅಂತ ಹೋಗಿ. ಸರ್ ಕೊಡ್ಕೊಳ್ಳಿರೋ ಸರ್, ಮಾಮೂಲಿ 3 ಹತ್ರ ಪ್ರಾಬಟ್ ಇಲ್ಲೇ ಇರೋರು ಸರ್. ಇಲ್ಲ ಕೂಡಿಸ್ತೀವಿ, ಎಲ್ಲ ಪ್ರತಿ ವರ್ಷ ಗಣೇಶನ ಕೂಡಿಸ್ತೀವಿ ಸರ್. ಇವತ್ತು ಎಕ್ಸಾಕ್ಟ್ ಗಲಾಟೆ ಆಗಿರೋ ಅಂದ್ರೆ ನಮ್ಮ ಪಲ್ ನಾವು ಇದು ಸರ್, ಯಾವ್ದು ಗಲಾಟೆನ ಇರ್ಲಿಲ್ಲ ಅಲ್ಲಿ. ಅವ್ರು ಲೊಟ್ಟೆ ಹಿಡ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಒಂದ್ ಮಾತು ಬಂತು ಅಲ್ಲಿ. ರೋಡ್ ಏನಕ್ಕೆ ಬ್ಲಾಕ್ ಮಾಡವ್ರೆ, ಅವ್ರ ಅಪ್ಪ ಪರ್ಮಿಷನ್ ತಗೊಂಡವನ, ಅವ್ರ ಅಮ್ಮ ಪರ್ಮಿಷನ್ ತಗೊಂಡವ್ರ. ಏನಕ್ಕೆ ಸರ್ ಮಾತಿದು? ನನ್ನ ಪ್ರಕಾರ ವರ್ಷ ಕೂಡಿಸಿ ಮಾಮೂಲಿ ಗೊತ್ತಲ್ಲ ನಿಮ್ಗೆ ಅಂದ್ಬಿಟ್ಟು ಲೊಟ್ಟೆ ಹಿಡ್ಕೊಂಡು ಹುಡುಗರೆಲ್ಲ ಹೊಡಿದಾರೆ ಸರ್. ಏನಕ್ಕೆ ಸರ್? ಟ್ರಾಫಿಕ್ ಆಗೈತೆ ನಮ್ಗೆ, ರೋಡ್ ಜಾಮ್ ಮಾಡವ್ರೆ. ನಾವು ಕ್ಲಿಯರ್ ಮಾಡಕಂತ ಹೋದ್ವಿ, ನಮ್ಗೆಲ್ಲ ಹೊಡೆದವ್ರು ಸರ್, ನಮ್ಗೆ ತಳ್ಳವ್ರೆ, ಹೊಡೆದವ್ರೆ ಸರ್. ಅಷ್ಟೇ ಸರ್ ನೋಡಿದ್ದು. ಆಮೇಲೆ ಜಗಳ ಆಯ್ತು, ಫೈರ್ ಮಾಡಿದ್ರು, ಆಮೇಲೆ ಹಂಗೆ ಮಾತುಕತೆ ಆಯ್ತು, ಅವ್ರು ಕರ್ಕೊಂಡು ಹೋದ್ರು ಅಷ್ಟೇ ನನಗೆ ಗೊತ್ತಿರೋದು ಸರ್. ಕಾರಲ್ಲೇ ಮಾಮೂಲಿ ಅದೇ ಜನಗಳು ಇರ್ತಾರಲ್ಲ ಸರ್, ಅಲ್ಲೇ ಇರ್ತಾರಲ್ಲ. ನಾನು ಹೆಸರು ಗೊತ್ತಿಲ್ಲ ಸರ್. ಪೃಥ್ವಿ ಅಂತ ಮುಂಚೆನೆ ಅವನಿಗೆ ಅಣ್ಣಮ್ಮ ದೇವಸ್ಥಾನ, ಅಣ್ಣಮ್ಮನ ಬಗ್ಗೆನೇ ಅವನು ಜಾಸ್ತಿ ಮಾತಾಡಿದ್ದ, ದೇವ್ರ ಬಗ್ಗೆ. ಇವನೇ ಜಗದೀಶ್. ಇವಾಗ ಅದು ಮೀಡಿಯಾದಲ್ಲೇ ಇದೆ ನೋಡಿ, ನೀವೇ ಬೇಕಂದ್ರೆ. ಅವಹೇಳನಕಾರಿ ಏನೋ ಮಾತಾಡಿದ್ದ, ನೀವೇ ನೋಡ್ತೀರಾ ಅದನ್ನ. ಇವಾಗ ಅಣ್ಣಮ್ಮ ಕುಣಿಸಿರೋದು ಅವನಿಗೆ ಏನೋ ಇದಾಗ್ಬಿಟ್ಟಿದೆ. ಅದು ವರ್ಷನೂ ನಾವು ಕುಣಿಸ್ಕೊಂಡೇ ಬಂದಿರೋದು, ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಕುಣಿಸ್ಕೊಂಡ್ ಬಂದಿರೋದು. ಅವ್ನಿಗೆ ಈ ವರ್ಷ ಅದೇನು ಇದಾಗೋಯ್ತು, ಬಂದಲ್ಲಿ ಒದೆಯೋದು, ದೇವ್ರು ಕುಣಿಸ್ಬಾರ್ದು ಅನ್ನೋದು, ಮಾಡೋದು, ಅವೆಲ್ಲ ಅವನಿಗೆ ಏನಕ್ಕೆ ಬೇಕು? ಅದರಿಂದ ಅವನಿಗೆ ಏನೋ ಅದು ಅವನು ಇವಾಗ ಅವನ ಕೈಯಲ್ಲಿ ಅಲ್ಲಿ ನಿಲ್ಸಕ್ ಆಗಿಲ್ಲ ಅನ್ಬಿಟ್ಟು ಅದಕ್ಕೆ ಅವನು ಇಷ್ಟೊಂದು ಏನೇನೋ ಸೀನ್ ಕ್ರಿಯೇಟ್ ಮಾಡ್ತಾವನೆ. ಇನ್ನೇನು ಅಲ್ಲ, ಅವನಿಗೆ ನೀವೇ ಇದ್ ಮಾಡ್ಬೇಕಷ್ಟೇ ಸರ್. ಮಲ್ಲಿಕಾರ್ಜುನ್ ಅಂತ ಅಲ್ಲಿ ಟ್ರಾಫಿಕ್ ಆಗಿತ್ತು, ತುಂಬಾ ಜನ ಜಗಳ ಆಗಿತ್ತಲ್ಲ, ಟ್ರಾಫಿಕ್ ಆಗಿತ್ತು. ನಾನು ಕಾರ್ ಪಾಸ್ ಮಾಡಕಂತ ಹೋದೆ, ಎಲ್ಲರಿಗೂ ತುಂಬಾ ಟ್ರಾಫಿಕ್ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಟ್ರಾಫಿಕ್ ಮಾಡಕ್ ಹೋದೆ. ಅವ್ರು ಜಗದೀಶ್ ಬಂದ್ರು, ನಿನ್ನ ತಳ್ಳಿದ್ರು ನನಗೆ. ಸರ್ ಹಂಗೆಲ್ಲ ಮಾಡ್ಬೇಡಿ, ಇವರೇ ಜಗದೀಶ್ ಅವರು. ಸರ್ ಹಂಗೆಲ್ಲ ಮಾಡ್ಬಾರ್ದು ಸರ್, ಇಲ್ಲಿ ಸರ್ ನಾನು ಕೇಳ್ಕೊಂಡೆ, ಸರ್ ಕೇಳ್ಕೊಂಡೆ, ಅದ್ರ ದೂರಾಗಿ ತಳ್ಬಿಟ್ರು ಆ ಕಡೆ. ನಾನು ಹೋದೆ, ತಿರ್ಗಾ ಬಂದು ಆಮೇಲೆ ಅಣ್ಣಮ್ಮ ವರ್ಷ ಕೂಡ್ಸಾರೆ ನಮ್ಮ ಅಣ್ಣವರು. ಏನಂದ್ರು, BBMP ಪರ್ಮಿಷನ್ ಆಯ್ತಾ ಮಾಡಿದ ರೋಡ್ಗಳು ಇಂತೆಲ್ಲ ಮಾತಾಡಿದ್. ಏನಕ್ಕೆ ಸರ್ ಇದೆಲ್ಲ ಮಾತಾಡೋದು? ನನ್ನ ಪ್ರಕಾರ ವರ್ಷ ಕೂಡಿಸಿ ನಿಮ್ಗೆ ಗೊತ್ತಿರೋದಲ್ಲ, ಲೊಟ್ಟೆ ಆಡ್ಕೊಂಡು ಏನು ಸರ್ ಓಡಾಡೋದು? ಚಿಕ್ಕ ಮಗ ಫೈರ್ ಮಾಡಿದ್ರು, ಅಕಸ್ಮಾತ್ ತಪ್ಪಾಗಿ ಯಾರ್ಗಡೆ ಬಿದ್ದಿದ್ರೆ ನನ್ನ ಪ್ರಕಾರ ನನಗೆ ಬಿದ್ದಿರೋದು, ಯಾರು ಅಣ್ಣಂಗೆ ಬಿದ್ದಿರೋದು. ಅಕಸ್ಮಾತ್ ಫೈರ್ ಆಯ್ತು, ಬಿದ್ಬಿಟ್ಟಿದೇನು ಸರ್ ಮಾಡೋದು? ಸರ್ ಒಂದು ಇವತ್ತಿಗೆ ಒಂದು 6-7 ವರ್ಷ ಆಯ್ತು ನನ್ನ ಪ್ರಕಾರ. ಸರ್ ಅದು ನನ್ನ ಪ್ರಕಾರ ನಂಗೆ ಗೊತ್ತಿಲ್ಲ. ವರ್ಷ ನಾನು ಬರ್ತೀನಿ, ನಾನು ಹಳ್ಳಿ ಹುಡುಗ ಬಂದಿರೋದು. ವರ್ಷ ಬರ್ತೀನಿ ಅಣ್ಣ ಅಂತ ಹೋಗಿ. ಸರ್ ಕೊಡ್ಕೊಳ್ಳಿರೋ ಸರ್, ಮಾಮೂಲಿ 3 ಹತ್ರ ಪ್ರಾಬಟ್ ಇಲ್ಲೇ ಇರೋರು ಸರ್. ಇಲ್ಲ ಕೂಡಿಸ್ತೀವಿ, ಎಲ್ಲ ಪ್ರತಿ ವರ್ಷ ಗಣೇಶನ ಕೂಡಿಸ್ತೀವಿ ಸರ್. ಇವತ್ತು ಎಕ್ಸಾಕ್ಟ್ ಗಲಾಟೆ ಆಗಿರೋ ಅಂದ್ರೆ ನಮ್ಮ ಪಲ್ ನಾವು ಇದು ಸರ್, ಯಾವ್ದು ಗಲಾಟೆನ ಇರ್ಲಿಲ್ಲ ಅಲ್ಲಿ. ಅವ್ರು ಲೊಟ್ಟೆ ಹಿಡ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಒಂದ್ ಮಾತು ಬಂತು ಅಲ್ಲಿ. ರೋಡ್ ಏನಕ್ಕೆ ಬ್ಲಾಕ್ ಮಾಡವ್ರೆ, ಅವ್ರ ಅಪ್ಪ ಪರ್ಮಿಷನ್ ತಗೊಂಡವನ, ಅವ್ರ ಅಮ್ಮ ಪರ್ಮಿಷನ್ ತಗೊಂಡವ್ರ. ಏನಕ್ಕೆ ಸರ್ ಮಾತಿದು? ನನ್ನ ಪ್ರಕಾರ ವರ್ಷ ಕೂಡಿಸಿ ಮಾಮೂಲಿ ಗೊತ್ತಲ್ಲ ನಿಮ್ಗೆ ಅಂದ್ಬಿಟ್ಟು ಲೊಟ್ಟೆ ಹಿಡ್ಕೊಂಡು ಹುಡುಗರೆಲ್ಲ ಹೊಡಿದಾರೆ ಸರ್. ಏನಕ್ಕೆ ಸರ್? ಟ್ರಾಫಿಕ್ ಆಗೈತೆ ನಮ್ಗೆ, ರೋಡ್ ಜಾಮ್ ಮಾಡವ್ರೆ. ನಾವು ಕ್ಲಿಯರ್ ಮಾಡಕಂತ ಹೋದ್ವಿ, ನಮ್ಗೆಲ್ಲ ಹೊಡೆದವ್ರು ಸರ್, ನಮ್ಗೆ ತಳ್ಳವ್ರೆ, ಹೊಡೆದವ್ರೆ ಸರ್. ಅಷ್ಟೇ ಸರ್ ನೋಡಿದ್ದು. ಆಮೇಲೆ ಜಗಳ ಆಯ್ತು, ಫೈರ್ ಮಾಡಿದ್ರು, ಆಮೇಲೆ ಹಂಗೆ ಮಾತುಕತೆ ಆಯ್ತು, ಅವ್ರು ಕರ್ಕೊಂಡು ಹೋದ್ರು ಅಷ್ಟೇ ನನಗೆ ಗೊತ್ತಿರೋದು ಸರ್. ಕಾರಲ್ಲೇ ಮಾಮೂಲಿ ಅದೇ ಜನಗಳು ಇರ್ತಾರಲ್ಲ ಸರ್, ಅಲ್ಲೇ ಇರ್ತಾರಲ್ಲ. ನಾನು ಹೆಸರು ಗೊತ್ತಿಲ್ಲ ಸರ್. ಪೃಥ್ವಿ ಅಂತ ಮುಂಚೆನೆ ಅವನಿಗೆ ಅಣ್ಣಮ್ಮ ದೇವಸ್ಥಾನ, ಅಣ್ಣಮ್ಮನ ಬಗ್ಗೆನೇ ಅವನು ಜಾಸ್ತಿ ಮಾತಾಡಿದ್ದ, ದೇವ್ರ ಬಗ್ಗೆ. ಇವನೇ ಜಗದೀಶ್. ಇವಾಗ ಅದು ಮೀಡಿಯಾದಲ್ಲೇ ಇದೆ ನೋಡಿ, ನೀವೇ ಬೇಕಂದ್ರೆ. ಅವಹೇಳನಕಾರಿ ಏನೋ ಮಾತಾಡಿದ್ದ, ನೀವೇ ನೋಡ್ತೀರಾ ಅದನ್ನ. ಇವಾಗ ಅಣ್ಣಮ್ಮ ಕುಣಿಸಿರೋದು ಅವನಿಗೆ ಏನೋ ಇದಾಗ್ಬಿಟ್ಟಿದೆ. ಅದು ವರ್ಷನೂ ನಾವು ಕುಣಿಸ್ಕೊಂಡೇ ಬಂದಿರೋದು, ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಕುಣಿಸ್ಕೊಂಡ್ ಬಂದಿರೋದು. ಅವ್ನಿಗೆ ಈ ವರ್ಷ ಅದೇನು ಇದಾಗೋಯ್ತು, ಬಂದಲ್ಲಿ ಒದೆಯೋದು, ದೇವ್ರು ಕುಣಿಸ್ಬಾರ್ದು ಅನ್ನೋದು, ಮಾಡೋದು, ಅವೆಲ್ಲ ಅವನಿಗೆ ಏನಕ್ಕೆ ಬೇಕು?
ಸೆಲೆಬ್ರಿಟಿ ಆಗ್ಬಿಟ್ಟು ಅದೊಂದು ಅಮ್ಮು ಇದೆ ಅವ್ರಿಗೆ, ಸೆಲೆಬ್ರಿಟಿ ಅಂತ ಅವ್ನಿಗೆ ಇದಾಗ್ಬಿಟ್ಟು ಅದರಿಂದ ಅವನಿಗೆ ಏನೋ ಅದು ಅವನು ಇವಾಗ ಅವನ ಕೈಯಲ್ಲಿ ಅಲ್ಲಿ ನಿಲ್ಸಕ್ ಆಗಿಲ್ಲ ಅನ್ಬಿಟ್ಟು ಅದಕ್ಕೆ ಅವನು ಇಷ್ಟೊಂದು ಏನೇನೋ ಸೀನ್ ಕ್ರಿಯೇಟ್ ಮಾಡ್ತಾವನೆ. ಇನ್ನೇನು ಅಲ್ಲ, ಅವನಿಗೆ ನೀವೇ ಇದ್ ಮಾಡ್ಬೇಕಷ್ಟೇ ಸರ್. ಮಲ್ಲಿಕಾರ್ಜುನ್ ಅಂತ ಅಲ್ಲಿ ಟ್ರಾಫಿಕ್ ಆಗಿತ್ತು, ತುಂಬಾ ಜನ ಜಗಳ ಆಗಿತ್ತಲ್ಲ, ಟ್ರಾಫಿಕ್ ಆಗಿತ್ತು. ನಾನು ಕಾರ್ ಪಾಸ್ ಮಾಡಕಂತ ಹೋದೆ, ಎಲ್ಲರಿಗೂ ತುಂಬಾ ಟ್ರಾಫಿಕ್ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಟ್ರಾಫಿಕ್ ಮಾಡಕ್ ಹೋದೆ. ಅವ್ರು ಜಗಜೀವ್ರು ಬಂದ್ರು, ನಿನ್ನ ತಳ್ಳಿದ್ರು ನನಗೆ. ಸರ್ ಹಂಗೆಲ್ಲ ಮಾಡ್ಬೇಡಿ, ಇವರೇ ಜಗದೀಶ್ ಅವರು. ಸರ್ ಹಂಗೆಲ್ಲ ಮಾಡ್ಬಾರ್ದು ಸರ್, ಇಲ್ಲಿ ಸರ್ ನಾನು ಕೇಳ್ಕೊಂಡೆ, ಸರ್ ಕೇಳ್ಕೊಂಡೆ, ಅದ್ರ ದೂರಾಗಿ ತಳ್ಬಿಟ್ರು ಆ ಕಡೆ. ನಾನು ಹೋದೆ, ತಿರ್ಗಾ ಬಂದು ಆಮೇಲೆ ಅಣ್ಣಮ್ಮ ವರ್ಷ ಕೂಡ್ಸಾರೆ ನಮ್ಮ ಅಣ್ಣವರು. ಏನಂದ್ರು, BBMP ಪರ್ಮಿಷನ್ ಆಯ್ತಾ ಮಾಡಿದ ರೋಡ್ಗಳು ಇಂತೆಲ್ಲ ಮಾತಾಡಿದ್. ಏನಕ್ಕೆ ಸರ್ ಇದೆಲ್ಲ ಮಾತಾಡೋದು? ನನ್ನ ಪ್ರಕಾರ ವರ್ಷ ಕೂಡಿಸಿ ನಿಮ್ಗೆ ಗೊತ್ತಿರೋದಲ್ಲ, ಲೊಟ್ಟೆ ಆಡ್ಕೊಂಡು ಏನು ಸರ್ ಓಡಾಡೋದು? ಚಿಕ್ಕ ಮಗ ಫೈರ್ ಮಾಡಿದ್ರು, ಅಕಸ್ಮಾತ್ ತಪ್ಪಾಗಿ ಯಾರ್ಗಡೆ ಬಿದ್ದಿದ್ರೆ ನನ್ನ ಪ್ರಕಾರ ನನಗೆ ಬಿದ್ದಿರೋದು, ಯಾರು ಅಣ್ಣಂಗೆ ಬಿದ್ದಿರೋದು. ಅಕಸ್ಮಾತ್ ಫೈರ್ ಆಯ್ತು, ಬಿದ್ಬಿಟ್ಟಿದೇನು ಸರ್ ಮಾಡೋದು? ಸರ್ ಒಂದು ಇವತ್ತಿಗೆ ಒಂದು 6-7 ವರ್ಷ ಆಯ್ತು ನನ್ನ ಪ್ರಕಾರ. ಸರ್ ಅದು ನನ್ನ ಪ್ರಕಾರ ನಂಗೆ ಗೊತ್ತಿಲ್ಲ. ವರ್ಷ ನಾನು ಬರ್ತೀನಿ, ನಾನು ಹಳ್ಳಿ ಹುಡುಗ ಬಂದಿರೋದು. ವರ್ಷ ಬರ್ತೀನಿ ಅಣ್ಣ ಅಂತ ಹೋಗಿ. ಸರ್ ಕೊಡ್ಕೊಳ್ಳಿರೋ ಸರ್, ಮಾಮೂಲಿ 3 ಹತ್ರ ಪ್ರಾಬಟ್ ಇಲ್ಲೇ ಇರೋರು ಸರ್. ಇಲ್ಲ ಕೂಡಿಸ್ತೀವಿ, ಎಲ್ಲ ಪ್ರತಿ ವರ್ಷ ಗಣೇಶನ ಕೂಡಿಸ್ತೀವಿ ಸರ್. ಇವತ್ತು ಎಕ್ಸಾಕ್ಟ್ ಗಲಾಟೆ ಆಗಿರೋ ಅಂದ್ರೆ ನಮ್ಮ ಪಲ್ ನಾವು ಇದೀವಿ ಸರ್. ಯಾವ್ದು ಗಲಾಟೆ ಇರ್ಲಿಲ್ಲ ಅಲ್ಲಿ. ಅವ್ರು ಲೊಟ್ಟೆ ಹಿಡ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಒಂದ್ ಮಾತು ಬಂತು ಅಲ್ಲಿ. ರೋಡ್ ಏನಕ್ಕೆ ಬ್ಲಾಕ್ ಮಾಡವ್ರೆ, ಅವ್ರ ಅಪ್ಪ ಪರ್ಮಿಷನ್ ತಗೊಂಡವನ, ಅವ್ರ ಅಮ್ಮ ಪರ್ಮಿಷನ್ ತಗೊಂಡವ್ರ. ಏನಕ್ಕೆ ಸರ್ ಮಾತಿದು? ನನ್ನ ಪ್ರಕಾರ ವರ್ಷ ಕೂಡಿಸಿ ಮಾಮೂಲಿ ಗೊತ್ತಲ್ಲ ನಿಮ್ಗೆ ಅಂದ್ಬಿಟ್ಟು ಲೊಟ್ಟೆ ಹಿಡ್ಕೊಂಡು ಹುಡುಗರೆಲ್ಲ ಹೊಡಿದಾರೆ ಸರ್. ಏನಕ್ಕೆ ಸರ್? ಟ್ರಾಫಿಕ್ ಆಗೈತೆ ನಮ್ಗೆ, ರೋಡ್ ಜಾಮ್ ಮಾಡವ್ರೆ. ನಾವು ಕ್ಲಿಯರ್ ಮಾಡಕಂತ ಹೋದ್ವಿ, ನಮ್ಗೆಲ್ಲ ಹೊಡೆದವ್ರು ಸರ್. ನಮ್ಗೆ ತಳ್ಳವ್ರೆ, ಹೊಡೆದವ್ರೆ ಸರ್. ಅಷ್ಟೇ ಸರ್ ನೋಡಿದ್ದು. ಆಮೇಲೆ ಜಗಳ ಆಯ್ತು, ಫೈರ್ ಮಾಡಿದ್ರು, ಆಮೇಲೆ ಹಂಗೆ ಮಾತುಕತೆ ಆಯ್ತು, ಅವ್ರು ಕರ್ಕೊಂಡು ಹೋದ್ರು ಅಷ್ಟೇ ಸರ್. ನನಗೆ ಗೊತ್ತಿರೋದು ಸರ್. ಕಾರಲ್ಲೇ ಮಾಮೂಲಿ ಅದೇ ಜನಗಳು ಇರ್ತಾರಲ್ಲ ಸರ್, ಅಲ್ಲೇ ಇರ್ತಾರಲ್ಲ. ನಾನು ಹೆಸರು ಗೊತ್ತಿಲ್ಲ ಸರ್. ಪೃಥ್ವಿ ಅಂತ ಮುಂಚೆನೆ ಅವನಿಗೆ ಅಣ್ಣಮ್ಮ ದೇವಸ್ಥಾನ ಅಣ್ಣಮ್ಮನ ಬಗ್ಗೆನೇ ಅವನು ಜಾಸ್ತಿ ಮಾತಾಡಿದ್ದ, ದೇವ್ರ ಬಗ್ಗೆ. ಇವನೇ ಜಗದೀಶ್. ಇವಾಗ ಅದು ಮೀಡಿಯಾದಲ್ಲೇ ಇದೆ ನೋಡಿ, ನೀವೇ ಬೇಕಂದ್ರೆ. ಅವಹೇಳನಕಾರಿ ಏನೋ ಮಾತಾಡಿದ್ದ, ನೀವೇ ನೋಡ್ತೀರಾ ಅದನ್ನ. ಇವಾಗ ಅಣ್ಣಮ್ಮ ಕುಣಿಸಿರೋದು ಅವನಿಗೆ ಏನೋ ಇದಾಗ್ಬಿಟ್ಟಿದೆ. ಅದು ವರ್ಷನೂ ನಾವು ಕುಣಿಸ್ಕೊಂಡೇ ಬಂದಿರೋದು, ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಕುಣಿಸ್ಕೊಂಡ್ ಬಂದಿರೋದು. ಅವ್ನಿಗೆ ಈ ವರ್ಷ ಅದೇನು ಇದಾಗೋಯ್ತು, ಬಂದಲ್ಲಿ ಒದೆಯೋದು, ದೇವ್ರು ಕುಣಿಸ್ಬಾರ್ದು ಅನ್ನೋದು, ಮಾಡೋದು, ಅವೆಲ್ಲ ಅವನಿಗೆ ಏನಕ್ಕೆ ಬೇಕು? ಸೆಲೆಬ್ರಿಟಿ ಆಗ್ಬಿಟ್ಟು ಅದೊಂದು ಅಮ್ಮು ಇದೆ ಅವ್ರಿಗೆ, ಸೆಲೆಬ್ರಿಟಿ ಅಂತ ಅವ್ನಿಗೆ ಇದಾಗ್ಬಿಟ್ಟು. ಅದರಿಂದ ಅವನಿಗೆ ಏನೋ ಅದು ಅವನು ಇವಾಗ ಅವನ ಕೈಯಲ್ಲಿ ಅಲ್ಲಿ ನಿಲ್ಸಕ್ ಆಗಿಲ್ಲ ಅನ್ಬಿಟ್ಟು ಅದಕ್ಕೆ ಅವನು ಇಷ್ಟೊಂದು ಏನೇನೋ ಸೀನ್ ಕ್ರಿಯೇಟ್ ಮಾಡ್ತಾವನೆ. ಇನ್ನೇನು ಅಲ್ಲ, ಅವನಿಗೆ ನೀವೇ ಇದ್ ಮಾಡ್ಬೇಕಷ್ಟೇ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.